45ನೇ ಪ್ರಶ್ನೆಯನ್ನ ಗಮನಿಸಿ. 2ರಿಂದ 25ರವರೆಗೆ ಸಂಖ್ಯೆಗಳನ್ನ ನಮೂದಿಸಿರುವ ಕಾರ್ಡ್ಗಳನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಚೆನ್ನಾಗಿ ಬೆರೆಸಲಾಗಿದೆ. ಪೆಟ್ಟಿಗೆಯಿಂದ ಒಂದು ಕಾರ್ಡ್ ಅನ್ನ ಯಾದೃಚ್ಛಿಕವಾಗಿ ತೆಗೆದಾಗ ಅದು ಒಂದು ಸಮ ಸಂಖ್ಯೆ ಬರುವ ಸಂಭವನೀಯತೆ. ಸೊ ಇಲ್ಲಿ ಒಟ್ಟು ಫಲಿತಗಳು ಎನ್ ಆಫ್ ಎಸ್ ಏನಾಗತ್ತೆ ಹೇಳಿ, 2ರಿಂದ 25 24 ಆಗತ್ತೆ. ಸೊ ಇಲ್ಲಿ ಸಮ ಸಂಖ್ಯೆ ಬರುವ ಸಂಭವನೀಯತೆ ಎನ್ ಆಫ್ ಇ ಬೇಕಲ್ವಾ. ಸೊ ಇಲ್ಲಿ E1 ಅಂತ ತಗೊಂಡ್ರೆ, ಸೊ E1 ಎಷ್ಟು ಬರುತ್ತೆ? ಸಮ ಸಂಖ್ಯೆಗಳು 2ರಿಂದ 25ರವರೆಗೆ 12 ಇದೆ. ಸೊ 2, 4, 6, 8, 10, 12, 14, 16, 18, 20, 22, 24. ಸೊ ಹಾಗಾಗಿ ಇಲ್ಲಿ P of E1 is equal to N of E1 divided by N of S. ಸೊ ಇದೇನಾಗುತ್ತೆ? 12 divided by 24. 12 ಒಂದ್ಲೆ 12 2. ಸೊ 1/2. ಸೊ E2 ಎರಡನೇದು ಯಾವ್ದಿದೆ? ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆ 4, 9, 16, 25. ಹಾಗಾದ್ರೆ ಇಲ್ಲಿ ಎನ್ ಆಫ್ E2 ಎಷ್ಟಾಗತ್ತೆ ಹೇಳಿ? 4. ಸೊ ಹಾಗಾಗಿ ಇಲ್ಲಿ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದಾಗ P of E2 is equal to 4/24. ಸೊ 4 ಒಂದ್ಲೆ 4, 4 6 24, 1/6 ಆಗತ್ತೆ.